ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ವೀಕ್ಷಕರಿಗೆ ಇದುವರೆಗೂ ನಮ್ಮ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ವಾಮಾಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ, ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ, ಪಂಚರತ್ನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಹೀಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮ್ಮ ಸಂತೋಷ ಸೂತ್ರ ಕಾರ್ಯಕ್ರಮ ಗಮನ ಹರಿಸ್ತಾ ಇದೆ. ಅದರ ಜೊತೆಗೆ ಈ ಎಲ್ಲ ಸಂಪ್ರದಾಯ ಆಚಾರ ವಿಚಾರಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ನಮ್ಮ ಸಂತೋಷ್ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ನಮಗೆ ಹಲವಾರು ಪತ್ರಗಳು ಬಂದಿರ್ತವೆ. ಆ ಒಂದು ಪತ್ರಗಳಿಗೆ ಉತ್ತರವನ್ನು ನೀಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಸಂತೋಷ್ ಗುರುಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಈಗ ನಾನು ಹೇಳಿದಂತೆ ಆಚಾರ ವಿಚಾರಗಳಿರ್ಬೋದು, ವಾಮಾಚಾರ ಇರ್ಬೋದು, ಹಲವಾರು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಅದಕ್ಕೆ ನೀವು ವೈಜ್ಞಾನಿಕ ಕಾರಣವನ್ನು ಕೂಡ ಕೊಟ್ಟಿದ್ದೀರಾ. ಸಾಕಷ್ಟು ಪತ್ರಗಳು ಬಂದಿದ್ದಾವೆ ನಮಗೆ. ಆ ಒಂದು ಪತ್ರಗಳಿಗೆ ನಿಮ್ಮ ಮೂಲಕ ಉತ್ತರ ಹೋಗಬೇಕು, ಒಂದು ಸಂದೇಶ ಹೋಗಬೇಕಾಗತ್ತೆ. ಸೊ ಸುಮಾ ಅಂತ ತಿಪ್ಟೂರಿನಿಂದ ಪತ್ರವನ್ನು ಬರೆದಿದ್ದಾರೆ. ಏನಂತ ಹೇಳಿದ್ರೆ, ನಾವು ಹಲವಾರು ಎಪಿಸೋಡ್ಗಳಲ್ಲಿ ಪಂಚರತ್ನಗಳ ಬಗ್ಗೆ ಮಾತಾಡಬೇಕಾದ್ರೆ ಗಂಡ ಹೆಂಡತಿಯ ನಡುವಿನ ಸಹಬಾಳ್ವೆ ಬಗ್ಗೆ ಕೂಡ ಮಾತಾಡಿದ್ವಿ. ಆಗ ಅವರು ಒಂದು ಮಾತನ್ನು ಹೇಳ್ತಾರೆ. ನಾವು ಸಹಬಾಳ್ವೆ ಬಗ್ಗೆ ಮಾತಾಡಿದಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈಗ ಒಂದು ಪಕ್ಷ ಏನಾದರೂ ಗಂಡ ಹೆಂಡತಿ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದಾರೆ, ಅತ್ತೆ ಕಾಟ ಇರ್ಬೋದು, ಮತ್ಯಾವುದೋ ಕಾಟದಲ್ಲಿ ಸೊಸೆ ಅನ್ನೋಳು ಏನಾದರೂ ತೀರಿ ಹೋದ್ಲು ಅಂದರೆ ಆಕೆ ಒಂದು 25ರಿಂದ 30 ವರ್ಷನ ಅಥವಾ 20ರಿಂದ 30 ವರ್ಷದವಳು ಆಗಿರ್ತಾಳೆ. ಅವರೇನಾದರೂ ಪ್ರೇತವಾಗಿ ಕಾಡುವಂತಹ ಪ್ರಸಂಗಗಳೇನಾದರೂ ಎದುರಾಗ್ತವ? ಹಲವಾರು ಸಿನಿಮಾಗಳಲ್ಲೂ ಕೂಡ ನಾವು ಇದನ್ನು ಗಮನಿಸಿರ್ತೀವಿ. ಇದಕ್ಕೆ ಏನು ಉತ್ತರವನ್ನು ಕೊಡ್ತೀರಾ ಅಂತ? ಅಂದರೆ ಹಿಂಸಾತ್ಮಕವಾಗಿ ಸತ್ತರೆ ಅಂತ ಟೋಟಲ್ ಅರ್ಥ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ತಿಪ್ಟೂರಿನಿಂದ ಬಂದಿದೆ. ಇಲ್ಲಿ ಗಮನ ಹರಿಸಬೇಕಾದಿಷ್ಟು, ಒಂದು ಸೊಸೆಯನ್ನು ಮನೆಗೆ ಹೊಕ್ಕಿಸ್ಕೊಳ್ಬೇಕಾದ್ರೆ ಅವಳನ್ನು ಲಕ್ಷ್ಮೀ ಸ್ವರೂಪ ಅಂತ ನಾವು ಭಾವಿಸ್ಕೊಂಡು ಅವಳಿಗೆ ಆರತಿಯನ್ನು ಮಾಡಿ ಈ ಓಕಳಿಯ ತಿಲಕವನ್ನು ಇಟ್ಟು ಕಡೆಗೆ ಹೊಸಲನ್ನು ದಾಟಿಸ್ಕೊಳ್ತಕ್ಕಂಥದ್ದು ಕ್ರಮ. ಅದರೊಳಗೂ ಹೀಗೆ ಧಾನ್ಯಲಕ್ಷ್ಮಿ ಇಡೀ ಪಡಸಾಲೆಯಲ್ಲಿ ಚೆಲ್ಲಲ್ಪಡಬೇಕು ಅಂತ. ಅಂದರೆ ಧಾನ್ಯ ಒದೆಯಲ್ಪಡಬೇಕು. ಅಂದ್ರೆ ಹೊಸಲಲ್ಲಿ ಇಟ್ಟಿರ್ತೀವಿ ಒಂದು ಸೇರು ಅಕ್ಕಿಯನ್ನು, ಮೇಲ್ಗಡೆ ಒಂದು ಉಂಡೆ ಬೆಲ್ಲವನ್ನು. ಅದು ಯಾವಾಗ ಒದ್ದು ಚದುರುತ್ತದೋ ಆ ಮನೆಯಲ್ಲಿ ಧಾನ್ಯದ ವೃಷ್ಟಿ ಆಗಲಿ ಅಂತ ಒಂದು ಭಾವನೆ. ಈ ಭಾವನೆಯಲ್ಲಿ ಕರ್ಕೊಂಡು ಬಂದಿರತಕ್ಕಂಥ ಸೊಸೆಯನ್ನು ಅದೇ ಭಾವದಲ್ಲಿ ನಾವು ಅವಳನ್ನ ನೋಡ್ಕೊಳ್ಬೇಕು. ಹೇಗೆ ಅವಳನ್ನ ಕೂರಿಸ್ಬಿಟ್ಟು ಪೂಜೆ ಮಾಡಿಡಬೇಕು ಅಂತಲ್ಲ, ಲಕ್ಷ್ಮಿ ಥರ ಅವಳನ್ನು ಹೇಗೆ ನೋಡ್ಕೋಬೇಕು ಅಂತಂದರೆ ತನ್ನ ಮನೆಯ ಮಗಳಾಗಿ ನೋಡ್ಕೊಳ್ತಕ್ಕಂಥದ್ದು ಆ ಮನೆಯ ಕರ್ತವ್ಯ. ಅವಳು ಬಂದವಳು ಸಹ ಲಕ್ಷ್ಮಿಯಾಗೇ ಇರಬೇಕು, ಮಾರಿ ಥರ ಇರುವಂಥದ್ದಲ್ಲ. ಇದ್ರ ಮಧ್ಯದಲ್ಲಿ ಅವಳದ್ದು ಏನಾದರೂ ಒಪ್ಪುಗಳಿತ್ತು ಅಂತಂದ್ರೆ ಅದನ್ನು ಹಿರಿಯರಾದಂಥವರು ತಿದ್ದಿ ಹೀಗಲ್ಲ ಹಾಗೆ ಅಂತ ಹೇಳಬೇಕು. ಗಂಡನಿಗೂ ಸಹ ಅಷ್ಟೇ ಒಂದು ಪಾತ್ರವನ್ನು ವಹಿಸಬೇಕು. ಹೆಂಡತಿ ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ತಂದೆ ತಾಯಿಗಳನ್ನೇ ನಿಷ್ಠುರ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಮತ್ತು ತಂದೆ ತಾಯಿಗಳೇ ಹೇಳಿದ್ದನ್ನು ಕೇಳಿಕೊಂಡು ಬಂದವಳನ್ನು ದೂರ ಪರಕೀಯಳ ಥರ ನೋಡ್ಕೊಳ್ತಕ್ಕಂಥದ್ದು ತಪ್ಪಾಗತ್ತೆ. ಕೇವಲ ಸೇವೆಗೆ ಮತ್ತು ತನ್ನ ಸ್ವಯಂ ಸಾಧನೆಗೋಸ್ಕರ ಹೆಂಡತಿಯನ್ನು ಬಳಸ್ಕೊಳ್ತಕ್ಕಂಥದ್ದಲ್ಲ. ಗಂಡ ಹೆಂಡತಿ ತನ್ನನ್ನು ನಂಬಿ ಬಂದಿದ್ದಾಳೆ ಅನ್ನೋದು ಇವನಿಗೆ ಗಂಡನಿಗೆ ಗೊತ್ತಿರಬೇಕು. ಒಂದು ಜೊತೆಯಲ್ಲಿ ತಂದೆ ತಾಯಿಗಳು ಏನಾದರೂ ತಪ್ಪು ಮಾಡಿ ಬೈತಾನೇ ಇದ್ದರೂ ಸಹ ತನ್ನ ಹೆಂಡತಿಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಸಹ ಗಮನ ಹರಿಸಬೇಕಾದ್ದು ಗಂಡನ ಕರ್ತವ್ಯ. ತಂದೆ ತಾಯಿಯೇ ಸರ್ವಶ್ರೇಷ್ಠ, ಹೆಂಡತಿ ಏನೂ ಅಲ್ಲ ಅನ್ನೋದು ತಪ್ಪು. ಅದೇ ರೀತಿ ಹೆಂಡತಿ ಹೇಳಿದ್ದನ್ನೇ ಕೇಳ್ಕೊಂಡು ತಂದೆ ತಾಯಿನ ದೂರ ಮಾಡೋದು ತಪ್ಪಾಗ್ತದೆ. ಇವೆರಡೂ ತಪ್ಪಿನಲ್ಲಿ ಮಧ್ಯದಲ್ಲಿ ನೀವು ಹೇಳಿದ ಪ್ರಶ್ನೆ ಬರುತ್ತೆ. ಏನಂತಂದರೆ ಹಿಂಸಾತ್ಮಕವಾಗಿ ಕೊಂದರೆ ಅಥವಾ ಹಿಂಸಾತ್ಮಕವಾಗಿ ಅವಳೇ ಸತ್ತರೆ ಇದು ಹೇಗೆ ಅಂತಂದರೆ, ಅವಳು ನೊಂದು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಮರಿ ಸೇರಿ ಬಾವಿ ಹಾರಿರ್ತಕ್ಕಂಥದ್ದಿದೆ, ಅಥವಾ ನೇಣು ಹಾಕ್ಕೊಂಡಿದ್ದಿದೆ. ಎಷ್ಟೋ ಸರ್ತಿ ಇವರೆಲ್ಲರೂ ಸೇರಿ ಅವಳನ್ನು ಸುಟ್ಟಿದ್ದು ಇದೆ. ಭಾಳಷ್ಟು ನಾವು ನೋಡ್ತಾನೆ ಬರ್ತಾ ಇದ್ದೇವೆ. ಈ ರೀತಿದ ಅನಾಹುತ ಆ ಮನೆಯಲ್ಲಿ ನಡೆದರೆ ಒಂದು ಅಧ್ಯಾತ್ಮಶಾಸ್ತ್ರ ಒಂದು ಹೇಳುತ್ತೆ. ಏನಂತಂದರೆ, ಆತ್ಮ ಯಾವತ್ತೂ ನೊಂದು ಪ್ರಾಣ ಬಿಟ್ಟು ಹೋಗಬಾರ್ದು ಅಂತ. ಅಂದರೆ ಆತ್ಮನ ಜೊತೆಗೆ ಬುದ್ಧಿ ಮತ್ತು ಮನಸ್ಸು ಒಟ್ಟಿಗೆ ಹೋಗ್ತಕ್ಕಂಥದ್ದು. ಈ ಶರೀರದಲ್ಲಿ ಸ್ಥೂಲ ಶರೀರ ಮಾತ್ರ ಇಲ್ಲಿ ಬಿಟ್ಟು ಹೋಗುವಂಥದ್ದು. ಯಾವುದು? ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ತನ್ಮಾತ್ರ ಮತ್ತು ಪಂಚಮಹಾಭೂತಗಳನ್ನು ಈ ಶರೀರದಲ್ಲಿ ಸೇರಲ್ಪಟ್ಟಿದ್ದನ್ನು ಈ ಸ್ಥೂಲ ಶರೀರ ಮಾತ್ರ ಇಲ್ಲಿ ಬಿಟ್ಟು ಹೋಗ್ತದೆ. ಸೂಕ್ಷ್ಮ ಶರೀರ ಅಂತ ಏನಿದೆಯಲ್ಲ, ಅಲ್ಲಿ ಮನಸ್ಸು, ಬುದ್ಧಿ, ಆತ್ಮ ಇವುಗಳು ಒಟ್ಟಿಗೆ ಈ ದೇಹವನ್ನು ಬಿಟ್ಟು ಹೊರಟೋಗ್ತಕ್ಕಂಥದ್ದು. ಯಾವಾಗ ಮನಸ್ಸು ಬಹಳಷ್ಟು ನೊಂದು ಛಿದ್ರವಾಗಿ ಅನುಭವಿಸಿ ಈ ಕಷ್ಟವನ್ನು ದುಃಖದಲ್ಲಿ ದುಮ್ಮಾನವಾಗಿ ಕಂಡುಕೊಂಡು ಈ ಆತ್ಮ ಆ ದೇಹದಿಂದ ಬಿಟ್ಟು ಹೊರಟೋಯ್ತು ಅಂತಂದರೆ ಅಷ್ಟು ಬೇಗ ಮೋಕ್ಷ ಸಿಕ್ಕೋದಿಲ್ಲ. ಅದರೊಳಗೂ ಗರುಡ ಪುರಾಣ ಹೇಳುತ್ತೆ, ಅಪಮೃತ್ಯು ಅಂತ ಆಕಸ್ಮಿಕವಾಗಿ ಸತ್ತರೆ
ಆಕಸ್ಮಿಕವಾಗಿ ಕೊಲೆ ಆಗಲ್ಪಟ್ಟರೆ ಇಂಥ ಆತ್ಮಗಳು ಅಷ್ಟು ಬೇಗ ಸ್ವರ್ಗವನ್ನು ಪಡೆಯೋದಿಲ್ಲ ಅಂತ. ಗುರುಜಿ, ಈಗ ಆತ್ಮ ಮತ್ತು ಮನಸ್ಸಿನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಒಂದು ರೀತಿ ಸಾವಿಗೆ ಪ್ರೇರೇಪಣೆ ಆಗೋ ವಿಷಯಕ್ಕೆ ಬಂದರೆ ಹಲವಾರು ಮೂಢನಂಬಿಕೆಗಳಿದ್ದಾವೆ. ಈಗ ಯಾರೋ ಒಬ್ಬರು ಸಾಯೋದಕ್ಕೆ ಹಗ್ಗವನ್ನು ಕಟ್ಕೊಂಡು ಬಾವಿಗೆ ಹಾರೋದೋ ಮತ್ತೇನೋ ಪ್ರಯತ್ನವನ್ನು ಮಾಡ್ತಾರೆ. ಈಗ ನೇಣು ಹಾಕೊಳ್ಳೋ ಪದ್ಧತಿಗೆ ಬರೋದಾದರೆ ಮತ್ತೆ ಆ ಹಗ್ಗ ಏನೋ ಸಾವಿಗೆ ಪ್ರೇರೇಪಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ನಂಬಿಕೆನ ಮೂಢನಂಬಿಕೆನ ಅಂತ ಯಾರೋ ಒಂದ್ಸತಿ ಹಗ್ಗ ಕಟ್ಟಿ ಸಾಯೋದಕ್ಕೆ ಪ್ರಯತ್ನ ಆ ಹಗ್ಗದಲ್ಲೇ ಏನು ಇರೋದಿಲ್ಲ. ಈಗ ಕೆಲವೊಂದು ಸಂದರ್ಭದಲ್ಲಿ ಈ ರಸ್ತೆನಲ್ಲಿ ಇಲ್ಲೊಂದು ಅಪಘಾತ ಆಯ್ತು ಸತ್ತೋದ್ರು ಅಂದ ತಕ್ಷಣ ಅಲ್ಲೇ ಜಾಗದಲ್ಲಿ ಆ ಪ್ರೇತ ಇರುತ್ತೆ ಅನ್ನೋದು ಶುದ್ಧ ಸುಳ್ಳು. ಈಗ ಹಾಸ್ಪಿಟ್ಲ್ಗಳಲ್ಲಿ ಹಂಗೆ ನೋಡೋದಕ್ಕೂ ಎಷ್ಟೋ ಪ್ರೇತಗಳಿರಬೇಕು. ಈಗ ಒಂದು ಮನೆಯಲ್ಲಿ ಯಾರೋ ನೇಣು ಹಾಕೊಂಡ್ರು ಅಥವಾ ಅಕಸ್ಮಿತವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು, ಮತ್ತೆ ಯಾವ್ದೋ ಮನೇಲಿ ಸತ್ತಿದ್ರು ಕೂಡ ಆ ಮನೇಲಿ ಮತ್ತೆ ವಾಸ ಮಾಡೋಕೆ ಹೆದರ್ಕೊಳ್ಳುವಂತಹ ಅದು ಬಹಳ ದೊಡ್ಡ ಮೂಢತನ ಅಂತಂದ್ರೆ ಮೂರ್ಖತನದ ಪರಮಾವಧಿ. ಯಾಕೆಂತಂದ್ರೆ ಆತ್ಮ ಅಲ್ಲೇ ಇರೋದಿಲ್ಲ, ಆತ್ಮ ಸಂಚಾರ ಮಾಡ್ತಕ್ಕಂಥದ್ದು ಇರುತ್ತೆ. ಸಂತುಷ್ಟಗೊಳ್ಳೋದು ಅಂದ್ರೆ ಯಾವಾಗ ಹೇಗೆ ಅಂತಂದ್ರೆ ಈ ಆತ್ಮ ನೊಂದು ಹೋಗಿರ್ತಕ್ಕಂಥದ್ದಿದ್ರೆ ಭುವಃ ಸುವಹ ಅಂತ ಅಂದ್ರೆ ಸ್ವರ್ಗ ಮುಟ್ಟೋಲ್ಲವರೆಗೂ ಸಹ ಬೇಕಾದಷ್ಟು ಅದಕ್ಕೆ ಇದಿದೆ, ದಾರಿಗಳಿದೆ. ಅಲ್ಲಿ ಹೋಗುವಲ್ಲಿವರೆಗೂ ಸಹ ಭೂಮಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪಿತೃದೇವತೆಗಳು ಆ ಆತ್ಮವನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡಿ ಮತ್ತೆ ಮುಂದೆ ಕಳಿಸ್ತಕ್ಕಂಥದ್ದಿದೆ. ಪಿತೃಲೋಕವನ್ನು ದಾಟಿ ಹೋಗೋಲಿಕ್ಕೂ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಅಪಮೃತ್ಯುನಲ್ಲಿರೋದು. ಅದರೊಳಗೂ ಇನ್ನೊಬ್ರು ಕೊಂದದ್ದಿದ್ರೆ ಅಥವಾ ಸೀಮೆಣ್ಣೆ ಹಾಕಿ ಸುಟ್ಟದ್ದಿದ್ರೆ, ಇದೆಲ್ಲ ಕೇಳಿದಾರಲ್ಲ, ನೇಣು ಹಾಕಿ ಅವಳು ಸತ್ತದ್ದಿದ್ರೆ ಆ ಸೊಸೆ ಆದಂಥ ಆತ್ಮ ಸಂತೃಪ್ತಿ ಹೊಂದೋದೇ ಇದ್ದಾಗ ಇವ್ರ ಮನೆಯವರು ಪಾಪ ಮಾಡ್ಬೋದು, ಆದ್ರೆ ಆ ಗಂಡನ ಮನೆಯವರು ಮಾಡ್ತಾರೋ ಇಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಅವಾಗ ಕೇಸ್ ಆಗಿರುತ್ತೆ, ಇವರದೆಲ್ಲ ಜೈಲು ಓಡಾಟಗಳೇ ಆಗಿರ್ತದೆ. ಬಟ್ ಈ ಆತ್ಮ ಏನಾಗುತ್ತಲ್ಲ ಆ ಸೇಡನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಓಡಾಡ್ತದೆ, ಜೊತೆನಲ್ಲಿ ಅವರನ್ನು ಹಿಂಸೆ ಮಾಡ್ತಕ್ಕಂಥದಕ್ಕೆ ಬೇಕಾದಷ್ಟು ಕಾರಣಗಳಿವೆ, ಪುರಾವೆಗಳು ಇದೆ. ಈಗ ಶ್ರಾದ್ದ ಕಾರ್ಯಗಳು ಅಂತ ಮಾಡ್ತಾರಲ್ಲ, ಅವೆಷ್ಟು ಅನಿವಾರ್ಯತೆ ಅಂತ. ಕೆಲವೊಂದು ಸಂದರ್ಭದಲ್ಲಿ ಮನೆ ಮಗನೋ 18 ವರ್ಷದವನೋ 20 ವರ್ಷದವನೋ ಸತ್ತ ಅಂತ ಹೇಳಬೇಕಾದ್ರೆ ದೇವರನ್ನೇ ನಂಬೋದಿಲ್ಲ, ಇನ್ನು ನಾನು ನನ್ನ ಮಗನ್ನೇ ಕಿತ್ಕೊಂಡ ಅಂತಹ ಒಂದು ನೋವು ಆ ಶ್ರಾದ್ದ ಕಾರ್ಯನೇ ಮರೆಸ್ಬಿಡುತ್ತೆ, ಇಲ್ಲ ನಾನು ಮಾಡೋದಿಲ್ಲ ಅಂತ. ಈಗ ಒಂದು ಜೀವ ಹೋಯ್ತು ಅಂತ ಅನ್ಬೇಕಾದ್ರೆ ಆ ಶ್ರಾದ್ದ ಕಾರ್ಯಗಳು ಆ ಒಂದು ಆತ್ಮವನ್ನ ಸಂತೃಪ್ತಗೊಳಿಸೋದು ಎಷ್ಟು ಅನಿವಾರ್ಯ ಅಂತ. ಈಗ ಒಂದು ಶಾಲೆಯಲ್ಲಿ ಆ ಪ್ರಿನ್ಸಿಪಾಲ್ ಸರಿ ಇಲ್ಲ ಅಂತ ಹೇಳಿ ಮಗನನ್ನು ಶಾಲೆಗೆ ಕಳಿಸೋದಿಲ್ಲ ಅಂತಂದ್ರೆ ತೊಂದರೆ ಆಗೋದು ಯಾರಿಗೆ? ಮಗುಗೆ ಅಲ್ವಾ? ಈ ಶಾಲೆ ಇಲ್ದಿದ್ರೆ ಇನ್ನೊಂದು ಶಾಲೆಗಾದ್ರೂ ಕಳಿಸ್ಬೋದು. ಆದರೆ ಈ ಊರಿನಲ್ಲಿ ಶ್ರಾದ್ದ ಮಾಡಿಲ್ಲ ಅಂದ್ರೆ ಇನ್ನೊಂದು ಊರಿನಲ್ಲಿ ಶ್ರಾದ್ದ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಗ ಆಕ್ಸಿಡೆಂಟ್ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದು ಏನೇ ಆದರೂ ಕಾಯಿಲೆ ಬಂದೇ ಸತ್ರೂ ಸಹ ದೇವರ ಮೇಲೆ ಸಿಟ್ಟು ಮಾಡಿಕೊಂಡು ಶ್ರಾದ್ದ ಕರ್ಮ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ಆತ್ಮಕ್ಕೆ ಸದ್ಗತಿ ಅಂತ ಸಿಗಬೇಕು. ಇದು ಕ್ರಮ ಇರ್ತಕ್ಕಂಥದ್ದು, ನಂಬಿಕೊಂಡು ಬಂದಿರತಕ್ಕಂಥದ್ದು. ಹಿಂದಿನಿಂದಲೂ ಸಹ ಆತ್ಮವೇ ಇಲ್ಲ ಅಂತ ಹೇಳೋ ಕಟಗರಿ ಅದು ಬೇರೆ ಬಿಟ್ಬಿಡಿ. ಅವ್ರನ್ನೆಲ್ಲ ಕರ್ಕೊಂಡು ನಾವು ಮಾತಾಡೋದು ಚಿಂತನೆ ಮಾಡಿದ್ರೆ ನಮ್ಮ ತಲೆ ಹಾಳಾಗ್ಬಿಟ್ಟಿತ್ತು. ಆದ್ದರಿಂದ ಆತ್ಮ ಅಂತ ಇದ್ದಾಗ ಆ ಆತ್ಮ ಈ ದೇಹವನ್ನು ಬಿಟ್ಟು ಹೊರಟು ಹೋದಾಗ ಅದು ಪ್ರೇತಾತ್ಮ ಅಂತ ಆಯಿತು. ಪ್ರೇತಾತ್ಮಕ್ಕೆ ಒಂದು ಸದ್ಗತಿ ಸಿಗಬೇಕು, ಅವ್ರು ಪುನರ್ಜನ್ಮ ಮತ್ತೆ ಪಡಿಲೇಬೇಕು. ಆತ್ಮ ಯಾವತ್ತೂ ಸಾವಿಲ್ಲ ಆತ್ಮನಿಗೆ. ಈ ಆತ್ಮ ಮತ್ತೊಂದು ಸಾರಿ ಹುಟ್ಟು ಬರಬೇಕಾಗತ್ತೆ. ಆದರೆ ಈ ಆತ್ಮನಿಗೆ ಒಂದು ಸದ್ಗತಿ ಸಿಗಬೇಕಾದ್ರೆ ಈ ಭೂಲೋಕದಲ್ಲಿ ಇದ್ದಂಥ ಮನುಷ್ಯರಿಗೆ ಇಷ್ಟಿಷ್ಟು ಕರ್ಮಗಳು ಅಂತ ಎಲ್ಲ ಧರ್ಮಗಳಲ್ಲೂ ಇದೆ. ಇದು ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ದೇಶಗಳಲ್ಲೂ ಸಮೇತ ಇದೆ. ಇಂಥ ದಿವಸದಲ್ಲಿ ಹೋಗಿ ಈ ರೀತಿಗೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಮಾಡ್ಕೊಂಡು ಬಂದಿದ್ದಾರೆ ಸಂಪ್ರದಾಯಗಳನ್ನ. ಒಟ್ಟಿನಲ್ಲಿ ಸಂಪ್ರದಾಯಬದ್ಧವಾಗಿ ಇವರು ಮಾಡಬೇಕಾದ ಕರ್ಮಗಳನ್ನು ಮಾಡಲೇಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಈ ಬಾಧೆಗಳನ್ನು ಇವರು ಅನುಭವಿಸಲೇಬೇಕಾಗ್ತದೆ. ಈಗ ಸದ್ಗತಿ ಆಗಲಿಲ್ಲ ಅಂದರೆ ಒಂದು ಆತ್ಮ ಯಾವ ರೀತಿಯ ಒಂದು ತೊಂದರೆಯನ್ನು ಕೊಡ್ಬೋದು, ಏನಾಗ್ಬೋದು ಅಂತ ಏನಾಗ್ತಿರುತ್ತೆ ಆತ್ಮದಲ್ಲಿ? ಈಗ ಕೆಲವೊಂದು ಸಂದರ್ಭದಲ್ಲಿ ಈ ಸಂಚಾರಗಳು ಗೊತ್ತಾಗತ್ತೆ. ಅಂದರೆ ಪ್ರೇತ ಸಂಚಾರ ಹೇಗೆ ಆಗ್ತಾ ಇದೆ ಆ ಮನೆಯಲ್ಲಿ, ಅದು ಮುಂದಿನ ದಿನಗಳಲ್ಲಿ ಪ್ರೇತ ಸಂಚಾರ ಆ ಮನೆಯ ಸುತ್ತ ಹೇಗೆ ಅಂತ ಡೀಟೇಲ್ ಆಗಿ ಹೇಳೋಣಂತೆ. ಆಮೇಲೆ ಆ ಪ್ರೇತದ ಬಾಧೆಗಳು ಹೇಗಿದೆ, ಇನ್ನೊಬ್ಬರಿಗೆ ಯಾವುದೇ ರೀತಿಯಾದ ಕಾಟವನ್ನು ಕೊಡ್ಬೋದು, ಅಥವಾ ಇನ್ನೊಂದು ಯಾವುದಾದ್ರೂ ಆಘಾತಗಳನ್ನು ಮನೆಯಲ್ಲಿ ಉಂಟು ಮಾಡ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಏಳಿಗೆಯನ್ನು ಕುಂಠಿತಗೊಳಿಸ್ಬೋದು. ಈ ರೀತಿಯಾಗಿ ಆ ಮನೆಯಲ್ಲಿ ವಾಸ ಮಾಡುವಂಥವರಿಗೆ ಮಾತ್ರ, ಬಂದು ಹೋಗೋರಿಗೆಲ್ಲ ಅಲ್ಲ. ಅಥವಾ ಬಂದು ಅವ್ನು ಟೀ ಕುಡ್ಕೊಂಡು ಹೋದ ತಕ್ಷಣ ಪ್ರೇತ ಅಡ್ಡ ಹಾಕತ್ತೆ ಅಂತ ಇವೆಲ್ಲ ಸುಳ್ಳು, ಸಾಧ್ಯವೇ ಇಲ್ಲ. ಆ ಮನೆಯಲ್ಲಿ ವಾಸ ಮಾಡುವಂಥವರಿಗೆ ಮತ್ತು ಆ ಕುಟುಂಬಸ್ಥರಿಗೆ ತೊಂದರೆಯನ್ನು ಕೊಡ್ಬೋದು. ಏನಂದರೆ ಇವರಿಂದ ತೊಂದರೆ ಆಗಿದೆ ಅಂತ ಆದರೆ, ಇಲ್ಲ ಅಂತಂದರೆ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅಂತರ್ಪಿಶಾಚಿಗಳು ಅಂತ ಆಗ್ತಾವಲ್ಲ, ಈ ಕಡೆ ತೊಂದರೆಯೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕಡೆ ಸದ್ಗತಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇರೆ ಆಯಿತಾ. ಒಟ್ಟಿನಲ್ಲಿ ಸದ್ಗತಿಯನ್ನು ಕೊಡಲಿಕ್ಕೆ ಈ ಶ್ರಾದ್ದ ಕರ್ಮಗಳು ಮತ್ತು ಬೇರೆ ಬೇರೆ ಕರ್ಮಗಳು ಅಂತ ಕರ್ಮಾಂಗ ವಿಧಿಗಳು ಏನಿದೆ ಅವುಗಳನ್ನು ಮಾಡಬೇಕಾದ್ದು ಮಾಡಲೇಬೇಕಾಗುತ್ತೆ. ಓಕೆ ಗುರುಜಿ, ಮತ್ತಷ್ಟು ಮಾತಾಡೋಣ. ಈಗ ಒಂದು ಬ್ರೇಕ್ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.